ತತ್ಸತ್. ಇದೊಂದು ವಿಶಿಷ್ಟ ಪ್ರಯೋಗ ವಾಂಗ್ಮಯದಲ್ಲಿ. ಶ್ರೀಯುತ ಗೋವಿಂದ ಪಂಡಿತಾಚಾರ್ಯರು ಅಥವಾ ಬನ್ನಂಜೆ ಗೋವಿಂದಾಚಾರ್ಯರ ಕನ್ನಡ ತಾಯಿಗೆ ಕೊಟ್ಟ ಉಡುಗೊರೆಗಳು ಅಂದರೆ ಅವರ ಸಂಸ್ಕೃತದಿಂದ ಆಗಿರಬಹುದು, ಅಭಿಜಾತ ಕನ್ನಡ ಲೇಖನವೇ ಆಗಿರಬಹುದು, ಅದರ ಬಗೆಗಿನ ತಾಳಮದ್ದಲೆಯನ್ನು ಕಲಾವಿದರಾದ ಶ್ರೀಯುತ ಪೃಥ್ವಿರಾಜ ಕವತ್ತಾರರು ಈಗ ನಡೆಸಿಕೊಡಲಿದ್ದಾರೆ. ನಾವು ಅಲ್ಲಿ ಚಲಚ್ಚಿತ್ರವನ್ನು ನೋಡೋದು ನಂತರ, ಈಗ ಇಲ್ಲಿ ಶಬ್ದಚಿತ್ರ ಒಂದು ರೀತಿ ಅದು ನಮ್ಮ ಪ್ರಜ್ಞೆಯೊಳಗಡೆ ಸಾಗಿ ಭಾವಚಿತ್ರವೂ ಆಗಿ ನೆಲೆಗೊಳ್ಳಬಹುದಾದ ಒಂದು ಅಪರೂಪದ ಸಾರಸ್ವತ ಸೇವೆ ಈಗ ನಡೆಯಲಿದೆ. ನಡೆಸಿಕೊಡಲಿರುವವರು ಪೃಥ್ವಿರಾಜ ಕವತ್ತಾರರು. ಕಿವಿಯಾಗಿ, ಮೈಯೆಲ್ಲ ಕಿವಿಯಾಗಿ ಮನದೊಳಗೆ ಕಣ್ಣಾಗಬಹುದಾದ ಅವಕಾಶವಿದು ಅಂತ ಹೇಳ್ತಾ ಪೃಥ್ವಿರಾಜ ಕವತ್ತಾರರಿಗೆ ಸ್ವಾಗತವನ್ನು ಕೋರ್ತೇನೆ. ಅವರ ಜೊತೆಗೆ ಅನೇಕ ಕಲಾವಿದರ ದಂಡಿದೆ. ಕಲೆಯ ಮೂಲಕವೇ ಅವರ ಪರಿಚಯ ಆಗತ್ತೆ ಅಂತ ಹೇಳ್ತಾ ಅವರನ್ನು ಪ್ರತಿಷ್ಠಾನದ ಪರವಾಗಿ ಹಾಗೂ ವೈಯಕ್ತಿಕವಾಗಿ ನಮಿಸಿ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಮಸ್ಸಭಾಭ್ಯ. 1 ಗಂಟೆಯ ಈ ತಾಳಮದ್ದಲೆ ಮುಗಿದ ಮೇಲೆ ಗೋವಿಂದಾಚಾರ್ಯರ ಕೃತಿಗಳ ಬಗೆಗಿನ ಪ್ರಶ್ನೋತ್ತರ ಇದೆ. ಮಾನನೀಯ ಮಲ್ಲೇಪುರಂ ವೆಂಕಟೇಶ್ ಅವರು ಮತ್ತು ರವೀಂದ್ರ ಭಟ್ ಹೆರ್ಗ ಇವರು ನಡೆಸಿಕೊಡುವಂತಹ ಒಂದು ಕಾರ್ಯಕ್ರಮ. ಇದಾದ ಮೇಲೆ ಪ್ರಶ್ನೋತ್ತರ, ಅಂದರೆ ತಾಳಮದ್ದಲೆ ಆದ ಕೂಡಲೇ ಪ್ರಶ್ನೋತ್ತರ ಶುರು ಆಗುತ್ತೆ. ನೀವೆಲ್ಲ ಪ್ರಶ್ನೆಗಳನ್ನು ರೆಡಿ ಮಾಡಿಟ್ಕೊಂಡು ಇರಬಹುದು, ಯಾವ ಪ್ರಶ್ನೆ ಬೇಕಾದರೂ ಕೇಳಬಹುದು. ಈಗ ಈ ತಾಳಮದ್ದಲೆಗೆ ಕಿವಿಯಾಗೋಣ ಬನ್ನಿ. ಶ್ರೀ ಗುರುಗಣಾಧಿಪತಯೇ ನಮಃ. ಮುದದಿಂದ ನಿನ್ನ ಕೊಂಡಾಡುವೆನು ಅನವರತ. ಮದವು ಮೋರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ ಹರರೆ ನಿನ್ನಯ ಮಹಿಮೆಯನು ಪೊಗಳಲಳವಲ್ಲ. ಧರಣಿಯನು ಪೊತ್ತೀರ್ದ ಮಹಶೇಷ ಗರಿದು. ಹರನ ಸುಕುಮಾರ ಸಕಲಾಗಮಕ್ಕೆ ಸಾಕಾರ. ಹರಿಯುಳು ವಿಶೇಷ ಮದವೂರ ವಿಘ್ನೇಶ ದೇವ ಜಗದೀಶ. ಮುದದಿಂದ ನಿನ್ನ
ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದಯಾಯ ಶುದ್ಧ ವಿದ್ಯಾಯ ಮತ್ವಾಯ ಚ ನಮೋ ನಮಃ. ಒಂದೇ ಸಭಾಮಂಡಲಂ. ದೇವೇಂದ್ರನ ಸುಧರ್ಮ ಸಭೆಯಲ್ಲಿ ನೆರೆದಿರುವ ಸಪ್ತರ್ಷಿ ಮಂಡಲದಲ್ಲಿ ಕಶ್ಯಪೋತ್ರಿರ್ಭರದ್ವಾಜೋ ವಿಶ್ವಾಮಿತ್ರೋಥ ಗೌತಮಃ ಜಮದಗ್ನಿರ್ವಸಿಷ್ಠಶ್ಚ ಸಪ್ತೈತೆ ಋಷಯಃ. ಇವರ ಮಧ್ಯದಲ್ಲಿ ಯಾರೋ ಒಬ್ಬ ಋಷಿಗೆ ಇದ್ದಕ್ಕಿದ್ದಂತೆಯೇ ಭೂಮಿಯಲ್ಲಿ ಜನಿಸಿ ಬರಬೇಕೆಂದೆನಿಸಿ ಆ ಋಷಿ ಅವತರಣಗೈದು ದೇವಭಾಷೆಯ ಶಬ್ದ ಲಯಗಳಲ್ಲಿ ಜೀವಿಸುತ್ತಾ ಅಗಾಧ ಜ್ಞಾನ ಸಂಪದವನ್ನು ವಾಂಗ್ಮಯಿಗಳ ರೂಪದಲ್ಲಿ ಜನಪದಕ್ಕೆ ವಿತರಿಸುತ್ತಾ ಮನುಷ್ಯರ ನಡುವೆ ಮನೀಷಿಯಾಗಿ ಬದುಕುತ್ತಾ ಸಾಮಾನ್ಯ ಸೃಷ್ಟಿಗಳ ನಡುವೆ ದೃಷ್ಟಾರರಾಗಿ ಉಸಿರಾಡುತ್ತಾ ಅರಿವಿನ ಅಲೆಗಳ ಶರಧಿಯಲ್ಲಿ ಈಜಾಡುತ್ತಾ ಇರವಿನ ಮರೆವು ಆವರಿಸದಂತೆ ಲೋಗರನ್ನು ತಿಳಿವಿನ ಮಳೆಯಲ್ಲಿ ನೆನೆಯಿಸುತ್ತಾ ಶಾಸ್ತ್ರ ಜಡರಾಗದೆ ಆಧುನಿಕತೆಗೂ ಪೂರ್ಣ ಪರವಶರಾಗದೆ ಅದು ಸತ್ಯ ಇದು ಸುಳ್ಳಲ್ಲ. ಏತಾದಪಿ ಸತ್ಯೋ ತದಪಿ ಅಸತ್ಯೋ ನ ಎಂಬ ಪಥದ ಸಂಚಾರಿ ಇವರು ಎಲ್ಲವನ್ನು ಒಳಗೊಳ್ಳುವ ಉನ್ನತ ಕಾಣ್ಕೆಯ ಮಧ್ಯಮ ಮಾರ್ಗಿಗಳು, ಸಮತೋಲಿನ ಭಾವದ ಉದ್ಧಾಮ ಯೋಗಿಗಳು, ಭೂಲೋಕದಲ್ಲಿ ಜ್ಞಾನಸತ್ರದ ಉದ್ಗಾತ್ರಗಳಾಗಿ ದೀರ್ಘಕಾಲದ ಸಾರ್ಥಕ ಬಾಳ್ವೆಯನ್ನು ನಡೆಸಿ ಇನ್ನು ಇಹದ ಸಖ್ಯ ಸಾಕು ಎಂಬಂತೆ ಮರಳಿ ಮಹರ್ಷಿ ಮಂಡಲವನ್ನು ಸೇರಲು ತೆರಳಿದಂತಿರುವ ಇವರು ಸಹ ಮಹಾನ್ ವಿದ್ವಾನ್ ಬನ್ನಂಜಿ ಗೋವಿಂದಾಚಾರ್ಯ ಸಹ ಆರ್ಯ ಆಚಾರ್ಯ ಜ್ಞಾನಸ್ಯ ಸೌಂದರ್ಯಂ ತತ್ವಸ್ಯ ಔದಾರ್ಯೋ ಸಹ ಮಹಾನ್ ವಿದ್ವಾನ್ ಬನ್ನಂಜಿ ಗೋವಿಂದಾಚಾರ್ಯ ಇವರು ನಮ್ಮ ಋಷಿವರ್ಯರು ಬನ್ನಂಜೆ ಗೋವಿಂದ ಆಚಾರ್ಯರು, ವಿದ್ವದ್ವರೇಣ್ಯ ಅರಿವಿನ ಆರ್ಯರು, ಪಂಡಿತೋತ್ತಮ ತತ್ವ ಔದಾರ್ಯರು, ವಾಂಗ್ಮಯ ಲಹರಿಯ ಸೌಂದರ್ಯರು, ವಾದ ಪ್ರತಿವಾದ ಶೌರ್ಯರು, ಗುಣ ಗಾಂಭೀರ್ಯರು, ಆರ್ಯರು, ಆಚಾರ್ಯರು, ಆಚಾರ್ಯ ವರ್ಯರು. ಲಕ್ಷ್ಮೀರ್ಯಸ್ಯ ಪರಿಗ್ರಹ ಸಿರಿಯು ಮನೆಯಾಕೆ, ಕಮಲಭೂಹು ಸೂನುಃ ಮಗನು ನಾಲ್ಮೊಗನು, ಗರುತ್ಮಾನ್ ರಥಃ ಗರುಡನವನ ತೇರು, ಶೇಷಶ್ಚ ಶಯ್ಯಾ ಮತ್ತೆ ಶೇಷತಲ್ಪ, ಬ್ರಹ್ಮಾಂಡೋ ವರಮಂದಿರೋ ಬೊಮ್ಮಾಂಡ ಮಹಡಿ, ರಮಿಯುವ ಮನೆಯಕ್ಕೆ ಮಗನು ಮೊಗನು
ರಮಿಯೂ ಮನಿಯಾಕೆ ಮಗನು ನಾಲ್ಮೊಗನು ಗರುಡನವನ ತೀರು ಅಜ್ಞಾನ ಹರನು ಹರನು ಮೊಮ್ಮಗನು ಮತ್ತೇಶೇಷ ತಲ್ಪ ಅಜ್ಞಾನ ಹರನು ಹರನು ಮೊಮ್ಮಗನು ಮತ್ತಿಶೇಷ ತಲ್ಪ ಬೊಮ್ಮಾಂಡ ಮಹಡಿ ಚಾಕರಿಗೆ ಬಂದಿ ತೊರೆಗೆ ಸುರರ ಮಲ್ದಿ ಮೂಜಗವ ಪೊರೆವ ಸಂಸಾರಿ ಹರಿಯೋ ಕರುಣಿಸಲಿ ಮಂಗಲವನೋ ಕರುಣಿಸಲಿ ಮಂಗಲವನೋ ಕರುಣಿಸಲಿ ಮಂಗಲವನೋ. ಇದು ಶ್ರೀ ರಾಜರಾಜೇಶ್ವರ ಯತಿವರೇಣ್ಯರು ವಿರಚಿಸಿದ ಮಂಗಲಾಷ್ಟಕದ ಒಂದು ಚರಣ. ಇದನ್ನ ಬನ್ನಂಜೆ ಗೋವಿಂದ ಆಚಾರ್ಯರು ಸ್ವಗದ 8 ಸೊಲ್ಲು ಸ್ವಗದೆಂಟು ಸೊಲ್ಲು ಎಂಬ ಶೀರ್ಷಿಕೆಯಲ್ಲಿ ಅನುವಾದಿಸಿದ್ದಾರೆ. ರಾಕ್ಷೋಘ್ನ ಸೂಕ್ತವನ್ನು ರಕ್ಕಸರ ನುಡಿಸುವ ಹಾಡು ಎಂಬ ತಲೆಬರಹದಲ್ಲಿ ಸರಳ ಕನ್ನಡದಲ್ಲಿ ಬರೆದಿದ್ದಾರೆ. ಇವರ ಲೇಖನಿಯಲ್ಲಿ ಶ್ರೀ ಸೂಕ್ತವು ಹರಿಯ ಹಿರಿಯ ರಸಿಯ ಹಾಡು ಆಗಿದೆ. ಆಚಾರ್ಯ ಮಧ್ವರ ಕೃಷ್ಣಾಮೃತ ಮಹಾರ್ಣವ ಅಂದರೆ ಕೃಷ್ಣ ಅಮೃತ ಮಹಾ ಅರ್ಣವ ಕೃಷ್ಣನೆಂಬ ಸ್ವದಯ ಕಡಲು ಆಗಿದೆ. ಅವರ ಅನುವಾದದಲ್ಲಿ ಅಮೃತವೆಂಬ ಸಂಸ್ಕೃತ ಪದ ಸ್ವದ ಎಂಬ ಅಚ್ಚ ಕನ್ನಡದ ಪದವಾಗಿದೆ. ಇವರದ್ದು ಸಂಸ್ಕೃತದ ಬುದ್ಧಿ, ಕನ್ನಡದ ಹೃದಯ. ಹೌದಲ್ಲ. ಶಕುಂತಲೆಯನ್ನು ವರ್ಣಿಸುವಾಗ ದುಷ್ಯಂತದ ಉದ್ಗಾರವನ್ನು ಕಾಳಿದಾಸ ಬರೆದೊರೆದ ಪರಿಯನ್ನು ಬನ್ನಂಜೆ ಆಚಾರ್ಯರು ಕನ್ನಡಕ್ಕಿಳಿಸಿದ ಬಗೆ ನೋಡಿ. ಅನಾಘ್ರಾತಂ ಪುಷ್ಪ ಮೂಗು ಮೂಸದ ಅಲರು ಕಿಸಲಯ ಮಲೂನೋ ಕರರು ಹೈ ಉಗುರು ತಾಗದ ಚಿಗುರು. ಅನಾಗ್ರಾತಂ ಪುಷ್ಪ ಕಿಸಲಯ ಮಲೂನೋ ಕರರು ಹೈ ಮೂಗು ಮೂಸದ ಅಲರು ಉಗುರು ತಾಗದ ಚಿಗುರು. ಬನ್ನಂಜೆ ಆಚಾರ್ಯರು ಸಂಸ್ಕೃತದಿಂದ ಕನ್ನಡಕ್ಕೆ ಅನುವಾದ, ಭಾಷಾಂತರ, ರೂಪಾಂತರ ಎಂಬ ಪದಗಳನ್ನು ಬಳಸುವುದಿಲ್ಲ. ಅವರು ಕನ್ನಡದ ಕನ್ನಡಿಯಲ್ಲಿ ಎಂದೇ ಕರೆಯ ಬಯಸುತ್ತಾರೆ. ಕರುನಾಡಿನ ದರ್ಪಣದಲ್ಲಿ ದೇವಭಾರತಿಯ ಪ್ರತಿಬಿಂಬವನ್ನು ಕಾಣಲು ಬಯಸುತ್ತಾರೆ. ಬನ್ನಂಜೆಯವರ ಮನದಂಗಳದಲ್ಲಿ ಸಂಸ್ಕೃತ ಮತ್ತು ಕನ್ನಡ ಸಂಧಿಸುತ್ತವೆ ಎಂಬಂತೆ ಅವರ ಕೃತಿಗಳು ವಿರಚಿತಗೊಂಡಿವೆ. ಅವರ ಸಂಸ್ಕೃತ ಕನ್ನಡಗಳ ಅನುವಾದ ಎಂಬುದು ಒಂದು ಬಗೆಯ ಮಿಥುನದ ಹಾಗೆ. ಮರೆತು ದೂರ ಸರಿದಿವೆಯೋ ಎಂಬಂತಿರುವ 2 ಭಾಷೆಗಳನ್ನು ಸಂಭಾಷಕ್ಕೆ ಒಳಪಡಿಸುತ್ತಾರೆ. ಹಾಗಾಗಿಯೇ ಅಭಿಜ್ಞಾನ ಶಾಕುಂತಲದ ಕಾಳಿದಾಸ ನೆನಪಾದಳು ಶಕುಂತಲೆ ಎಂಬ ಶೀರ್ಷಿಕೆಯಲ್ಲಿ ಅಚ್ಚಗನ್ನಡದಲ್ಲಿ ಕರುನಾಡಿನಲ್ಲಿ ಅವತರಣಗೈದಿದ್ದಾನೆ. ತುಂಬಿಗಳು ತುಸು ತುಸುವಿ ಚುಂಬಿಸಿದ ಬದಿಯ ತುಂಬಿಗಳು ತುಸು ತುಸುವೆ ಚುಂಬಿಸಿದ ಬದಿಯ ಚುಂಬಿಸಿದ ಬದಿಯ ನಸೆಯಾದ ಕೇಸರದ ತುದಿಯ
ಶಿರಿಷದರಳುಗಳನ್ನು ಕನಿಕರಿಸಿ ಕಡೆಗೆ ಮೆಲನೆ ಮುಡಿಯುವರು ಹುಡುಗಿಯರು ಕಡೆಗೆ ಮೆಲನೆ ಮುಡಿಯುವರು ಹುಡುಗಿಯರು ಕಡೆಗೆ ತುಂಬಿಗಳು ತುಸು ತುಸುವೆ ಚುಂಬಿಸಿದ ಬದಿಯ ಇದು ನೆನಪಾದಳು ಶಕುಂತಲೆಯಲ್ಲಿ ಬನ್ನಂಜೆ ಆಚಾರ್ಯರು ನಟಿಯ ಸಂಸ್ಕೃತದ ವಾಣಿಯನ್ನು ಕನ್ನಡದ ಒಲಿಯನ್ನಾಗಿ ಪರಿವರ್ತಿಸಿದ ಬೆರಗಿನ ಬಗೆ. ಇನ್ನು ಆವೆ ಮಣ್ಣಿನ ಆಟದ ಬಂಡಿ ಎಂಬ ಶೀರ್ಷಿಕೆಯನ್ನು ಕೇಳಿದರೆ ಯಾರಾದರೂ ಅಚ್ಚರಿ ಪಡಬಹುದು. ಇದು ಶೂದ್ರಕ ಕವಿಯ ಮೃಚ್ಛಕಟಿಕ ನಾಟಕವನ್ನು ಕನ್ನಡಕ್ಕೆ ದಾಟಿಸಿದಂತಹ ಬಗೆ. ಈ ನಾಟಕ ನೀನಾಸಂ ತಂಡದ ಮೂಲಕ ಜನಮನಕ್ಕೆ ಹೆಚ್ಚು ಹತ್ತಿರವಾಗಿದೆ. ಸಂಸ್ಕೃತ ನಾಟಕಗಳಲ್ಲಿ ಸ್ತ್ರೀ ಪಾತ್ರಗಳು, ಪೂರಕ ಪಾತ್ರಗಳು ಪ್ರಾಕೃತದಲ್ಲಿ ಸಂಭಾಷಿಸುತ್ತವೆ. ಇಂಥ ಅನುವಾದವನ್ನು ಹೆಚ್ಚು ಕನ್ನಡೀಕರಣಕ್ಕೆ ಒಳಪಡಿಸಬೇಕು ಎಂದು ಬನ್ನಂಜೆ ಆಚಾರ್ಯರಿಗೆ ಅನ್ನಿಸಿರಬೇಕು. ಅಂಥ ಸಂದರ್ಭದಲ್ಲಿ ಬನ್ನಂಜೆ ಆಚಾರ್ಯರು ಉತ್ತರ ಕರ್ನಾಟಕದ ಶೈಲಿಯ ಕನ್ನಡದಲ್ಲಿ ಈ ಪಾತ್ರಗಳ ಸಂಭಾಷಣೆಯನ್ನು ಬರೆದಿದ್ದಾರೆ. ಆದರೆ ಕ್ರಮೇಣ ಅವರು ಕುಂದಾಪುರ ಕನ್ನಡ ಶೈಲಿಯನ್ನು ಬಳಸಿದರು. ಅವರೇ ಹೇಳುವಂತೆ ಇದು ಕ್ವಾಟ ಕನ್ನಡ, ಹೊಯ್ಕ್, ಬರ್ಕ್. ಶೂದ್ರಕ ಕವಿಯ ಕುರಿತು ಸೂತ್ರಧಾರ ಹೇಳುವ ನುಡಿಯನ್ನು ಬನ್ನಂಜೆ ಆಚಾರ್ಯರು ಎಷ್ಟೊಂದು ಸುಂದರವಾಗಿ ಕನ್ನಡಕ್ಕೆ ಅವತರಣಗೊಳಿಸಿದ್ದಾರೆ. ಋಗ್ವೇದಂ ಸಾಮವೇದಂ ಗಣಿತ ಮಥ ಕಲಾಂ ವೈಶಿಕೀಂ ಹಸ್ತಿಶಿಕ್ಷಾಂ. ಋಗ್ವೇದ ಬಲ್ಲವನು ಸಮಗನದಿ ನಿಪುಣ ಲಲಿತ ಕಲೆಗಳ ತವರು ಗಣಿತದಲ್ಲೂ ಜಾಣ ತಾನೆ ಪಳಗಿಸಲಿಕ್ಕೋ ಇವನು ಪ್ರವೀಣ. ಜ್ಞಾತ್ವಾ ಶರ್ವ ಪ್ರಸಾದ ವ್ಯಪಗತ ತಿಮಿರೆ ಚಕ್ಷುಷಿ ಚೋಪಲಭ್ಯ. ಶಿವನನುಗ್ರಹದಿಂದ ಮಾಯೆ ಕತ್ತಲು ಕಳೆದು ಪರೆ ಹರಿದು ತೆರೆದಿರುವ ಕಣ್ಣು ಪಡೆದು ರಾಜಾನಾಂ ವೀಕ್ಷ್ಯ ಪುತ್ರಂ ಪರಮ ಸದುದಯೇನಾಶ್ವಮೇಧೇನ ಚೇಷ್ಟ್ವ. ಹಿರಿಯ ವೈಭವದಿಂದ ಅಶ್ವಮೇಧವಗೈದು ಮಗನ ಆಳ್ವಿಕೆಯನ್ನು ಕಂಡು ನಲಿದು ಲಬ್ಧ್ಯಾಚಾಯ ಶತಾಬ್ದಂ ದಶದಿನ ಸಹಿತಂ ಶೂದ್ರಕೋಗ್ನಿ ಪ್ರವಿಷ್ಟ. 100 ವರ್ಷದ ಮೇಲೆ ಮತ್ತೆಯೂ 10 ದಿನ ಬದುಕಿ ಪೂರ್ಣಾಯುಷ್ಯ ಬೆಂಕಿಯಲ್ಲಿ ಮೈ ಚೆಲ್ಲಿಕೊಂಡವನು ಕಂಡವನು ಈ ಶೂದ್ರಕ. ಶೂದ್ರಕ ಎಂಬುದು ನಾಟಕಕಾರನ ಕಾವ್ಯನಾಮ ಆಗಿರಬಹುದೆಂಬುದು ಆಚಾರ್ಯರ ತರ್ಕ. ಅವನು ಕ್ರಾಂತಿಕಾರಿ ಮನೋವೃತ್ತಿಯವನಾಗಿರಬಹುದು ಎಂಬುದಾಗಿ ಅವರು ಅಭಿಪ್ರಾಯಪಡುತ್ತಾರೆ. ಅವರ ಪ್ರಕಾರ ಶೂದ್ರ ಎಂದರೆ ಶುಚದ್ರವತಿ, ಅಂದರೆ ಇನ್ನೊಬ್ಬರ ದುಃಖಕ್ಕೆ ಕರಗಿ ಅವರ ನೆರವಿಗೆ ಧಾವಿಸುವ ಕರುಣಾಳು ಎಂದರ್ಥ. ಅದಕ್ಕೆ ಅವರು ಉಪನಿಷತ್ತಿನ ಒಂದು ಪ್ರಸಂಗವನ್ನು ಉದಾಹರಿಸುತ್ತಾರೆ. ಜಾನಶ್ರುತಿ ಎಂಬ ರಾಜನು ಬ್ರಹ್ಮಜ್ಞಾನಿಯಾದ ರೈಕ್ಯ ಮುನಿಯ ಬಳಿ ಜ್ಞಾನ ಪಿಪಾಸುವಾಗಿ ಬಂದಾಗ ಮುನಿಯವನನ್ನು ಶೂದ್ರ ಎಂದು ಸಂಬೋಧಿಸುತ್ತಾನೆ ಎಂದು ಆಚಾರ್ಯರು ಹೇಳುತ್ತಾರೆ. ಅಹಾರೇ ತ್ವಾ ಶೂದ್ರ ತವೈವ ಸಹ ಗೋಭಿರಸ್ತ್ವ. ದುಃಖದಿಂದ ಕರಗಿ ಬಂದ ರಾಜ ಅವನಾದುದರಿಂದ ಅವನು ಶೂದ್ರ. ಈ ಉಪನಿಷತ್ತಿನ ರಹಸ್ಯವೇ ಶೂದ್ರಕ ಎಂಬ ಕಾವ್ಯನಾಮಕ್ಕೆ ಹಿನ್ನೆಲೆಯಾಗಿರಬಹುದು ಎಂಬುದು ಆಚಾರ್ಯರ ತರ್ಕ. ಆಚಾರ್ಯರು ಭಟ್ಟನಾರಾಯಣನ ವೇಣಿ ಸಂಹಾರವನ್ನು ಜಡಹೆಣದಳು ಪಾಂಚಾಲೆ ಎಂಬುದಾಗಿ ಕರೆದಿದ್ದಾರೆ. ಭಾಸಕವಿಯ ಮಧ್ಯಮ ವ್ಯಾಯೋಗವನ್ನು ನಡುವಿನವನ ಬಿಡುಗಡೆ ಎಂದು ಕನ್ನಡೀಕರಿಸಿದ್ದಾರೆ. ಕಾಳಿದಾಸರ ಮಾಲವಿಕಾಗ್ನಿ ಮಿತ್ರವನ್ನು ಅಗ್ನಿಮಿತ್ರನಿಗೊಲಿದ ಮಾಲವಿಕೆ ಎಂದಿದ್ದಾರೆ. ಭವಭೂತಿಯ ಉತ್ತರ ರಾಮಚರಿತೆಯನ್ನು ಮತ್ತೆ ರಾಮನ ಕಥೆಯನ್ನಾಗಿಸಿದ್ದಾರೆ. ಭಗವದ್ಗೀತೆಯನ್ನು ಸಾಧಾರಣಿಗಳಿಗೂ ಅರ್ಥವಾಗುವಂತೆ ಅವರು ಭಗವಂತನ ನಲ್ನುಡಿ, ಭಗವದ್ಗೀತೆಯ ಕನ್ನಡ ಪಡಿನುಡಿ ಎಂದು ಪುಸ್ತಕವನ್ನು ಪ್ರಕಟಿಸಿದ್ದಾರೆ. ಕೃಷ್ಣಾರ್ಜುನರ ಸಂವಾದದಲ್ಲಿ ಅಡಗಿರುವ ಗಹನ ಸಂಗತಿಗಳನ್ನು ಸುಲಲಿತವಾಗಿ ಕನ್ನಡದಲ್ಲಿ ಬರೆದಿದ್ದಾರೆ. ಉದಾಹರಣೆಗೆ ನೋಡಿ. ಊರ್ಧ್ವ ಮೂಲ ಮದಚ್ಚ
ಅಶ್ವತ್ಥಂ ಪ್ರಾಹುರವ್ಯಯೋ. ಮೇಲಿರುವ ಭಗವಂತ ಮತ್ತು ಪ್ರಕೃತಿ ವಿಶ್ವದ ಬುಡಕಟ್ಟು, ಕೆಳಗಿನ ಜೀವ ಜಡಗಳು ಇದರ ಟೊಂಗೆ ಟಿಸಿಲು. ಛಂದಾಂಸಿ ಯಸ್ಯ ಪರ್ಣಾನಿ ಯಸ್ತಂ ವೇದ ಸ ವೇದವಿತ್. ಇದು ಎಂದೆಂದೂ ಇರುವ, ಇಂದು ಇದ್ದಂತೆ ನಾಳೆ ಇರದ ಕುದುರೆಯಂತೆ ನಿರಂತರ ಚಲನಶೀಲವಾದ ಅರಳಿಯ ಮರ. ವೇದಗಳು ಇದರ ಎಲೆಗಳು. ಇದನ್ನು ಬಲ್ಲವನು ವೇದಗಳನ್ನೂ ಬಲ್ಲನು. ಬನ್ನಂಜೆ ಆಚಾರ್ಯರ ಇನ್ನೊಂದು ವಿಶೇಷವೆಂದರೆ, ಕನ್ನಡದ ಕನ್ನಡಿಯಲ್ಲಿ ಭಗವದ್ಗೀತೆಯನ್ನು ಕಂಡರಿಸುವಾಗ ಶಂಕರ, ಮಧ್ವ ಮತ್ತು ರಾಮಾನುಜಾಚಾರ್ಯತ್ರಯರ ಭಾಷೆಗಳನ್ನೂ ವಿಶ್ಲೇಷಿಸಿದ್ದಾರೆ. ಅದು ಕನ್ನಡ ಭಾಷೆಗಾದ ಬಹುದೊಡ್ಡ ಲಾಭ. ಆಚಾರ್ಯ ಶಂಕರರ ಭಾಷ್ಯದ ಅವಲೋಕನದ ಮುನ್ನ ಆಚಾರ್ಯರು ಬರೆದಿರುವ ಒಂದು ಹಾಡು ನೋಡಿ. ಪ್ರಕೃತಿಗಿಂತಲೂ ಮಿಗಿಲು ನಾರಾಯಣ, ಪ್ರಕೃತಿಯ ಹೊಟ್ಟೆಯಲ್ಲಿ ಜಗದ ಮೊಟ್ಟೆ, ಈರೇಳು ಲೋಕಗಳು ಮೊಟ್ಟೆಯೊಳಗಿ, ಏಳು ದ್ವೀಪಗಳೊಡನೆ ಭೂಮಿ ಕೂಡ. ಅದೇ ಭಗವದ್ಗೀತೆಯ ಕನ್ನಡದ ಹೊತ್ತಗೆಯಲ್ಲಿ ರಾಮಾನುಜಾಚಾರ್ಯರ ಭಾಷ್ಯದ ಪೂರ್ವದಲ್ಲಿ ಶ್ಲೋಕವನ್ನು ಬನ್ನಂಜೆ ಆಚಾರ್ಯರು ಹೀಗೆ ಕನ್ನಡದ ಹಾಡಾಗಿಸಿದ್ದಾರೆ. ಯಾರ ಅಡಿದವರೆಯ ನೆನೆದೋ, ಎಲ್ಲ ಕಳೆ ಕೊಳೆಗಳನ್ನು ತೊಡೆದು, ಆದೇನೋ ನಾನೊಂದು ವಸ್ತು ಅಂಥಯ ಮುನ ಮುನಿಗೆ ಮಣಿವೆ. ಆಚಾರ್ಯ ಮಧ್ವರ ಗೀತಾ ತಾತ್ಪರ್ಯದ ಅವತರಣಿಕೆಗಳ ವಿಶ್ಲೇಷಣೆಯ ಪೂರ್ವದಲ್ಲಿ ಈ ಸುಂದರ ರಚನೆ ಇದೆ. ಎಲ್ಲ ಗುಣಗಳ ಮೊತ್ತಕ್ಕೆ ದೋಷಗಳೇ ಇರದವನಿಗೆ ನಾರಾಯಣಗೆ ನಮಿಸುತ್ತ ನುಡಿವೆ ಗೀತೆಯ ಇಂಗಿತ. ಎಲ್ಲ ಗುಣಗಳ ಮೊತ್ತಕ್ಕೆ ದೋಷಗಳ ಇರದವನಿಗೆ ನಾರಾಯಣಗೆ ನಮಿಸುತ್ತ ನುಡಿವೆ ಗೀತೆಯ ಇಂಗಿತ. ಆಚಾರ್ಯ ಮಧ್ವರ ತಂತ್ರಸಾರ ಭಾರತೀಯ ಪರಂಪರೆಯಲ್ಲಿ ಅತ್ಯುನ್ನತವಾದ ಗ್ರಂಥಗಳಲ್ಲೊಂದು. ಸಂಸ್ಕೃತದಲ್ಲಿರುವ ಈ ಮಹಾಗ್ರಂಥದ ಪ್ರತಿಬಿಂಬವನ್ನು ಕನ್ನಡದ ಕನ್ನಡಿಯಲ್ಲಿ ಕಾಣಿಸಿದ್ದಾರೆ. ಸಾಮಾನ್ಯ ಜನರಿಗೆ ತಂತ್ರದ ಅರಿವು ಕಷ್ಟ ಸಾಧ್ಯ, ಮಂತ್ರದ ಅರ್ಥವನ್ನು ತಿಳಿಯುವುದೂ ಸುಲಭವಲ್ಲ. ಆದರೆ ಕನ್ನಡ ಓದಬಲ್ಲ ಯಾರಿಗಾದರೂ ಅರ್ಥವಾಗುವ ಹಾಗೆ ತಂತ್ರಸಾರದ ಅಂತರಾರ್ಥಗಳೊಂದಿಗೆ ಸರಳ ಕನ್ನಡದಲ್ಲಿ ಕೊಟ್ಟಿದ್ದಾರೆ. ತಂತ್ರದ ಕುರಿತು ಬನ್ನಂಜೆ ಆಚಾರ್ಯರು ಒಂದು ಸರಳ ಪದ್ಯವನ್ನೇ ಬರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಅದು. ಅಡಸಿರ್ದ ವಿಜ್ಞಾನ ದೊಡ್ಡೋಲಗದ ಭರಕೆ, ಕಂಗೆಟ್ಟು ಮೈ ಮುರಿದುಕೊಂಡಿರದ ತಂತ್ರಂ, ಕುರುಡುಗಲ್ಲಿಯೊಳು ಕಂಗಳನ್ನು ಕಣ್ಬರಿಯ, ಪಡೆವ ಕೈದಿವಿಗೆಯೋ ತಂತ್ರಶಾಸ್ತ್ರಂ. ಅಡಸಿರ್ದ ವಿಜ್ಞಾನ ದೊಡ್ಡೋಲಗದ ಬರಗೆ, ಕಂಗೆಟ್ಟು ಮೈ ಮುರಿದುಕೊಂಡಿರದ ತಂತ್ರ, ಕುರುಡುಗಲ್ಲಿಯೊಳು ಕಂಗಳನ್ನು ಕಣ್ಬರಿಗೆ, ಪಡೆವ ಕೈದೀವಿಗೆಯೋ ತಂತ್ರಶಾಸ್ತ್ರಂ. ಇದೇ ತಂತ್ರಸಾರ ಕೃತಿಯ ಕೊನೆಗೆ ಬನ್ನಂಜೆ ಆಚಾರ್ಯರೇ ಬರೆದ ಆತ್ಮನಿವೇದನೆ ಹೀಗಿದೆ. ಆಚಾರ್ಯ ಗೋವಿಂದಂ ಕೃತೇನುವಾದೆ, ನಿತಾಂತ ಭವ್ಯಂ ಯದಫುಲ್ಲಿ ತತ್ವಂ, ಆನಂದ ತೀರ್ಥೀಯ ದಯಾರಸಾನಾಂ, ನಿರರ್ಗಳಸ್ತಾವದಯಂ ಪ್ರವಾಹ. ಆಚಾರ್ಯ ಗೋವಿಂದ ಕೃತೇನುವಾದೆ, ನಿತಾಂತ ಭವ್ಯ ಯದ ಪುಳ್ಳಿ ತತ್ವ, ಆನಂದ ತೀರ್ಥಿ ದಯಾರಸನ, ನಿರರ್ಗಳಸ್ತವದಯೋ ಪ್ರವಾಹ. ಆಚಾರ್ಯರು ಪ್ರಾಣಸೂತ್ರಗಳು ಎಂಬ ಕೃತಿಯನ್ನು ಕನ್ನಡಕ್ಕಿಳಿಸಿದ ರೀತಿಯೂ ಅದ್ಭುತ.
ಬದುಕು ಬೇಕಿದ್ದರೆ ಪ್ರಾಣ ಬೇಕು, ಪ್ರಾಣನನ್ನು ಜಾಗೃತಗೊಳಿಸಬೇಕಿದ್ದರೆ ಪ್ರಾಣಾಯಾಮ ಬೇಕು ಎಂಬುದು ಅವರ ನಿಲುವು. ಇದೇ ಕೃತಿಯಲ್ಲಿ ಪ್ರಾಣತತ್ವವನ್ನು ಸಾಧಾರಣಿಗಳಿಗೂ ಮನದಟ್ಟು ಆಗುವ ಹಾಗೆ ಹೇಳುವ ರೀತಿ ನೋಡಿ. ಪ್ರಾಣತತ್ವದಿಂದಲೇ ಜೀವಜಾತದ ಉಸಿರು, ಪ್ರಾಣದ ಅಗಲಿಕೆಯೇ ಸಾವು, ಪ್ರಾಣಾನೇ ಮೋಕ್ಷವನ್ನು ಕರುಣಿಸುವ ತತ್ವ. ಪ್ರಾಣೇನ ಹಿ ಜೀವತಿ ಅಧ ಪ್ರಾಣೋ ಜಗಾತಿ ಪ್ರಮೀಯತೆ. ಪ್ರಾಣೋ ಹಿ ಅಮೃತೋ ಗಮಯತಿ. ಶ್ರೀ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ದೇವರ 1000 ಹೆಸರಿನ ಹಾಡು ಎಂದು ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದ್ದಾರೆ. ಸಣ್ಣ ಮಕ್ಕಳಿಗೂ ಅರ್ಥವಾಗುವಂತೆ ಕನ್ನಡದ ದರ್ಪಣದಲ್ಲಿ 1000 ನಾಮಗಳನ್ನು ಪ್ರತಿಫಲಿಸಿದ್ದಾರೆ. ವಿಶ್ವ ಜಗದೊಳಗೆ ತುಂಬಿದವನು, ತನ್ನೊಳಗೆ ಜಗಕ್ಕೆ ಇಂಬನಿತ್ತವನು. ವಿಷ್ಣು ಎಲ್ಲದರೊಳಗೂ ಇರುವವನು, ಎಲ್ಲೆಡೆಯೂ ಇರುವವನು. ವಷಟ್ಕಾರ ಯಜ್ಞದಲ್ಲಿ ವಷಟ್ ಎಂಬ ಹೆಸರಿನಿಂದ ಕರೆಯಲ್ಪಡುವವನು. ಭೂತ ಭವ್ಯ ಭವತ್ ಪ್ರಭು ಹಿಂದೆ ಇದ್ದ, ಮುಂದೆ ಬರುವ, ಈಗ ಇರುವ ಎಲ್ಲದರ ಒಡೆಯ. ಭೂತಕೃತ್ ಜೀವಗಳನ್ನು ಸೃಷ್ಟಿಸಿದವನು. ಭೂತಭೃತ್ ಜೀವಗಳನ್ನು ಹೊತ್ತು ಸಲಹುವವನು. ಭಾವ ದೋಷಗಳ ಸೋಂಕು ಇರದವನು, ಆನಂದ ಸ್ವರೂಪನು. ಭೂತಾತ್ಮ ಸರ್ವ ಜೀವಗಳ ಅಂತರ್ಯಾಮಿ ಸ್ವಾಮಿ. ಭೂತ ಭಾವನ ಜೀವಗಳ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದವನು. ಪೂರ್ಣ ಶಕ್ತಿ ಚಿದಾನಂದ ಶ್ರೀ ತೇಜ ಸ್ಪಷ್ಟ ಮೂರ್ತಯೇ. ವಿಷ್ಣು ವಿಷ್ಣುರ್ವಷಟ್ಕಾರೋ ಭೂತ ಭವ್ಯ ಭವತ್ ಪ್ರಭು. ಭೂತಗತ್ ಭೂತವೃತ್ಭಾವೋ ಭೂತಾತ್ಮ ಭೂತ ಭಾವನಃ. ಎಲ್ಲದರೊಳಗೂ ಇರುವವನು, ಎಲ್ಲೆಡೆಯೂ ಇರುವವನು. ಯಜ್ಞದಲ್ಲಿ ವಷಟ್ ಎಂಬ ಹೆಸರಿನಿಂದ ಕರೆಯಲ್ಪಡುವವನು. ಹಿಂದೆ ಇದ್ದ, ಮುಂದೆ ಬರುವ, ಈಗ ಇರುವ ಎಲ್ಲದರ ಒಡೆಯ. ಜೀವಗಳನ್ನು ಸೃಷ್ಟಿಸಿದವನು, ಜೀವಗಳನ್ನು ಹೊತ್ತು ಸಲಹುವವನು. ದೋಷಗಳ ಸೋಂಕು ಇರದವನು, ಆನಂದ ಸ್ವರೂಪನು. ಸರ್ವ ಜೀವಗಳ ಅಂತರ್ಯಾಮಿ ಸ್ವಾಮಿ. ಜೀವಗಳ ಸೃಷ್ಟಿ ಸ್ಥಿತಿ ಸಂಹಾರಗಳಿಗೆ ಕಾರಣನಾದವನು. ಪೂರ್ಣ ಶಕ್ತಿ ಚಿದಾನಂದ ಶ್ರೀ ತೇಜ ಸ್ಪಷ್ಟ ಮೂರ್ತಯೇ. ವಿಷ್ಣು ಸಹಸ್ರನಾಮವೇನು? ಯಾವುದೇ ಸಂಸ್ಕೃತ ಜ್ಞಾನ ಮೂಲವೂ ಆಚಾರ್ಯರ ಕನ್ನಡ ಅವತರಣಿಕೆಯಲ್ಲಿ ಕ್ಲಿಷ್ಟ ಎನಿಸುವುದೇ ಇಲ್ಲ. ಯಾಜ್ಞೀಯ ಮಂತ್ರೋಪನಿಷತ್ ಅಥವಾ ಈಶಾವಾಸ್ಯೋಪನಿಷತ್ನ ಶ್ರೀ ಮಧ್ವಾಚಾರ್ಯರ ಭಾಷ್ಯವನ್ನು ಕನ್ನಡಕ್ಕೆ ತರುವಾಗ ಅವರೊಂದು ಮಾತು ಹೇಳುತ್ತಾರೆ. ಇದು ಗಾತ್ರದಲ್ಲಿ ಕಿರಿದು, ಅರ್ಥದಲ್ಲಿ ತುಂಬಾ ಹಿರಿದು, ಅಗೆದಷ್ಟು ಆಳ, ಬಗೆದಷ್ಟು ಅರ್ಥಭಾರ. ಯಾಜ್ಞೀಯ ಮಂತ್ರೋಪನಿಷತ್ತಿನ ಭಾಷ್ಯದ ಉಪನಿಷತ್ತಿನ ಮೂಲದ ಪದ್ಯ ಮತ್ತು ಅನುವಾದ ಹೀಗಿದೆ ನೋಡಿ. ಪೂರ್ಣ ಶಕ್ತಿ ಚಿದಾನಂದ ಶ್ರೀ ತೇಜ ಸ್ಪಷ್ಟ ಮೂರ್ತಯೇ. ತಿಳಿವು ಸಿರಿ ಸಂತಸಂ ಶಕ್ತಿ ತೇಜಸ್ಸುಗಳೇ ತುಂಬಿ ಮೈವೆತ್ತು ಬಂದಿರುವ ಚಲುವ ಮೂರ್ತಿಯೇ. ಮಾಮತ್ಯಧಿಕ ಮಿತ್ರಾಯ ನಮೋ ನಾರಾಯಣಾಯ. ನನ್ನಂತರಂಗದ ಓ ಹಿರಿಯ ನೇಹಿಗನೆ, ಓ ನಾರಾಯಣನೇ, ನಿನಗೆ ನಮನಂ. ಇನ್ನೂ 2 ಉಪನಿಷತ್ತುಗಳಿಂದ ಆಚಾರ್ಯರು ಕನ್ನಡವನ್ನು ಶ್ರೀಮಂತಗೊಳಿಸಿದ್ದಾರೆ, ಸಿರಿವಂತಗೊಳಿಸಿದ್ದಾರೆ. ಕನ್ನಡದ ಕೃತಿಗಳನ್ನು ಕನ್ನಡಕ್ಕೇ ಕೊಟ್ಟು ಕನ್ನಡದ ಪ್ರತಿಬಿಂಬಗಳನ್ನು ಹೊಳೆಯಿಸಿದ್ದಾರೆ. ಒಂದು ಕನಕೋಪನಿಷತ್ತು, ಇನ್ನೊಂದು ಪುರಂದರೋಪನಿಷತ್ತು. ಪುರಂದರದಾಸರ ಕೀರ್ತನೆಗಳು ಸರಳವಾದರೂ ಅವುಗಳಲ್ಲಿರುವ ಗಹನವಾದ ಅರ್ಥಗಳು ವೇದೋಪನಿಷತ್ತಿನ ಜ್ಞಾನಕ್ಕೆ ಸಮವೆಂದು ಪ್ರತಿಪಾದಿಸಿದ್ದಾರೆ. ಶ್ರೀ ಮಧ್ವಾಚಾರ್ಯರ ತಂತ್ರಸಾರ ಸಂಗ್ರಹದ ಒಂದು ಶ್ಲೋಕದಿಂದ ಪುರಂದರದಾಸರು ನೇರವಾಗಿ ಪ್ರೇರಣೆ ಪಡೆದ ಪರಿಯನ್ನು ಗಮನಿಸಿ. ಮೂಲೇ ಚ ನಾಭೌ ಹೃದಯೇಂದ್ರಯೋನಿ ಭ್ರೂಮಧ್ಯ ಮೂರ್ಧದ್ವಿಷಡಂತಕೇಶು
ಇದನ್ನು ಪುರಂದರದಾಸರು ವರೆದ ಬಗೆ ನೋಡಿ. ಆಧಾರ ಮೊದಲಾದ ಆರು ಚಕ್ರ ಶೋಧಿಸಿ ಬಿಡಬೇಕು ಈಶಣ ಮೂರು ಸಾಧಿಸಿ ಸುಷುಮ್ನ ಏರೋ ಸಾಧಿಸಿ ಸುಷುಮ್ನ ಏರೋ ಅಲ್ಲಿ ಭೇದಿಸಿ ನೀ ಪರಬ್ರಹ್ಮನ ತೀರೋ ಆಧಾರ ಮೊದಲಾದ ಆರೋ ಕನಕದಾಸರ ಮನೆಗೆ ಕನ್ನ ಹಾಕಿದ ಕಳ್ಳ ಕನಕ ಸಿಗಲಿಲ್ಲ ಎಂದು ಮಾರ್ಮಿಕವಾಗಿ ಕವಿತೆ ಕಟ್ಟಿರುವ ಆಚಾರ್ಯರು ಕನಕದಾಸರ ಕೃತಿ ಕೀರ್ತನಗಳ ಅರ್ಥಗಳನ್ನು ಹಲವು ಬಗೆಗಳಲ್ಲಿ ವಿಸ್ತರಿಸಿದ್ದಾರೆ. ಅವರ ಪ್ರಕಾರ ಇದೊಂದು ಉಪನಿಷತ್ತೆ. ಇದು ಕನಕದಾಸರ ಉಪನಿಷತ್ತು, ಕನಕೋಪನಿಷತ್ತು. ಆಚಾರ್ಯರು ಹೇಳುತ್ತಾರೆ, ಕನಕದಾಸರ ಹೆಚ್ಚಿನ ಹಾಡುಗಳು ವೇದ ಪುರಾಣಗಳ ಕನ್ನಡೀಕರಣವೇ. ಆದರೆ ಅವರ ಯಾವ ಅನುವಾದವು ನೊಣಪ್ರತಿಯಲ್ಲ. ತನ್ನ ಕವಿ ಪ್ರತಿಭೆಯ ಸೃಜನಶೀಲತೆಯ ಜೊತೆಗೆ ಅನುವಾದಿಸುತ್ತಾರೆ. ಪುರಾಣದಲ್ಲಿರುವ ಒಂದು ಪದ್ಯವನ್ನು, ಕನಕದಾಸರ ವಚನವನ್ನು ಹೀಗೆ ಜೊತೆ ಸೇರಿಸಿ ನೋಡುತ್ತಾರೆ. ಏ ಕಂಠಲಗ್ನ ತುಳಸಿ ನಳಿನಾಕ್ಷಮಾಲ ಏ ಬಾಹುಮೂಲ ಪರಿಚಿನ್ನಿತ ಶಂಖಚಕ್ರಾಹ ಏ ವಾಲಲಾಟ ಫಲಕೆ ಲಸದೂರ್ಧ್ವ ಪುಂಡ್ರ ಸೇವೈಷ್ಟವ ಭುವನಮಾಶು ಪವಿತ್ರಯಂತೀ ಊರ್ಧ್ವ ಪುಂಡ್ರಗಳಿಲ್ಲ ಹರಿಯಲಾಂಛನವಿಲ್ಲ ಪದ್ಮ ತುಳಸಿಯ ಸರಗಳಿಲ್ಲ ಸದ್ಧರ್ಮ ಪಥವೆತ್ತ ವಿಜಯಾದ ಕೂಪದುಳು ಬಿತ್ತು ಪೊರಳುವ ಮರುಳಿದೆತ್ತ. ಬನ್ನಂಜೆ ಗೋವಿಂದಾಚಾರ್ಯರು ಸಂಸ್ಕೃತವನ್ನು ಕನ್ನಡಕ್ಕಿಳಿಸಿ ಸಂಸ್ಕೃತದ ಉದಾತ್ತತೆಯನ್ನು ಹೆಚ್ಚಿಸಿದ್ದಾರೆ. ಕನ್ನಡವು ಸಂಸ್ಕೃತವನ್ನು ಸ್ವೀಕರಿಸುವಂತೆ ಮಾಡಿ ಕನ್ನಡವನ್ನು ಸಮೃದ್ಧವಾಗಿಸಿದ್ದಾರೆ. ಸಂಸ್ಕೃತ ಕನ್ನಡಗಳ ನಡುವೆ ಸೇತುಬಂಧವನ್ನು ಬಲಿದ ಮಹಾಪುರುಷ ಆಚಾರ್ಯರು. ಅವರು ಆರ್ಷೇಯ ಗ್ರಂಥಮೂಲಗಳಲ್ಲಿ ಅರಿವನ್ನು ಹೊಂದಿರುವಂತೆಯೇ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಒರೆದವರು. ಅವರು ಕನ್ನಡದಲ್ಲಿ ವಿವರಿಸುವ ಬಗೆ ನೋಡಿದರೆ ಸಂಸ್ಕೃತವನ್ನು ಕಲಿಯಬೇಕು, ಕನ್ನಡವನ್ನು ಒಲಿಸಿಕೊಳ್ಳಬೇಕು ಎಂದು ಯಾರಿಗಾದರೂ ಅನಿಸುವಂತಿದೆ. ಒಮ್ಮೆ ಬನ್ನಂಜೆ ಗೋವಿಂದಾಚಾರ್ಯರು ಕನ್ನಡದ ಋಷಿಕವಿ ಪೂತಿ ನರಸಿಂಹಾಚಾರ್ಯರನ್ನು ಭೇಟಿ ಮಾಡಿದಾಗ ಪೂತಿನ ಅವರು ಹೇಳಿದರಂತೆ, ಬನ್ನಂಜೆ, ನಿಮಗೆ ಸಂಸ್ಕೃತ ಕನ್ನಡಗಳು ಎರಡರಲ್ಲೂ ಹಿಡಿತವಿದೆ. ನಿಮ್ಮಿಂದ ಸಂಸ್ಕೃತದ ಉತ್ತಮ ಕೃತಿಗಳು ಕನ್ನಡಕ್ಕೆ ಬರಬೇಕು. ಆಚಾರ್ಯರು ಪೂತಿ ನರಸಿಂಹಾಚಾರ್ಯರ ಮಾತನ್ನು ಆಗು ಮಾಡಿದರು. ಮತ್ತೊಮ್ಮೆ ಬನ್ನಂಜೆಯವರು ಪೂತಿ ನರಸಿಂಹಾಚಾರ್ಯರಲ್ಲಿ ಹೋದಾಗ ಅವರಿಗೆ ದೃಷ್ಟಿ ಇರಲಿಲ್ಲವಂತೆ. ಬನ್ನಂಜೆಯವರ ಮೇಲಿನ ಅಭಿಮಾನದಿಂದ, ಬನ್ನಂಜೆ, ನಿಮ್ಮನ್ನು ಕಾಣಲಾಗುತ್ತಿಲ್ಲ, ಮುಟ್ಟಿ ನೋಡಲೆ ಎಂದರಂತೆ. ಬನ್ನಂಜೆಯವರ ಅಡಿಯಿಂದ ಮುಡಿಯವರೆಗೆ ಪೂಸಿದರಂತೆ. ಕನ್ನಡವೇ ಮೈವೆತ್ತು ಹರಸಿದಂತೆ ಪೂತಿ ನರಸಿಂಹಾಚಾರ್ಯರು ಬನ್ನಂಜೆಯವರನ್ನು ಹಾರೈಸಿದ್ದಾರೆ. ಸಂಸ್ಕೃತ ವಾಂಗ್ಮಯವನ್ನು ಕನ್ನಡದ ಕನ್ನಡಿಯಲ್ಲಿ ಪ್ರತಿಬಿಂಬಿಸಿದ್ದಕ್ಕಾಗಿ ಕನ್ನಡ ಸದಾ ಬನ್ನಂಜೆ ಆಚಾರ್ಯರಿಗೆ ಋಣಿಯಾಗಿದೆ. ತಮ್ಮ ಕೃತಿಗಳ ಮೂಲಕ ನಮ್ಮ ನಡುವೆ ಇರುವ ಬನ್ನಂಜೆ ಆಚಾರ್ಯರ ಸ್ಮೃತಿಗೆ ನಮೋ ನಮಃ, ನಮೋ ನಮಃ. ಆಚಾರ್ಯರು ಕನ್ನಡಕ್ಕೆ ತಂದಿರುವ ಆನಂದ ತೀರ್ಥರ ಭಕ್ತಿಗೀತೆ ಎಂದರ 2 ಚರಣಗಳನ್ನು ಹಾಡಿ ಈ ಪ್ರಸ್ತುತಿಯನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ. ಬನ್ನಂಜೆ ಆಚಾರ್ಯರ ನೆನಪು ನಮಗೆಲ್ಲ ಕೈದೀವಿಗೆಯಾಗಿ ನಮ್ಮ ಪಥವನ್ನು ಬೆಳಗಿಸಲಿ. ಆನಂದ ಮುಕುಂದ ಅರವಿಂದ ನಯನ ಆನಂದ ತೀರ್ಥ ಪರಾನಂದ ವರದ
ಓ ಸಂತಸದ ಸಿಲಿ ಬಿಡುಗಡೆಯ ನೀವವನಿ ಅರಳುದಾವರಿಯ ಕಣ್ಗಳ್ ಅವನೇ ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನ. ಆನಂದ ಚಂದ್ರಿಕಾ ಸ್ಯಲ್ದಕ ವಂದಿಗಿ ಆನಂದ ತೀರ್ಥ ಪರಾನಂದ ವರದ ಸಂತಸದ ಕೊನಲೆಂಬ ಚೆಲುವ ಬೆಳದಿಂಗಳನ್ನು ನಮ್ಮೆಡೆಗೆ ಹರಿಯಿಸುವ ನಿನಗೆ ನಮನ. ಆನಂದ ತೀರ್ಥರಿಗೆ ತುಂಬು ಸಂತಸವೆಂಬ ವರವಿತ್ತ ದೈವತವೇ ನಿನಗೆ ನಮನ, ನಿನಗೆ ನಮನ. ಧರೆಯುಳು ಬೆಸರಾದ ಉಡುಪಿಯ ಕ್ಷೇತ್ರದಲ್ಲಿ ತೋದಿಂದತ್ತ ಧರೆಯುಳು ಬೆಸರಾದ ಉಡುಪಿಯ ಕ್ಷೇತ್ರದಲ್ಲಿ ಸ್ಥಿರವಾಗಿ ನೆಲೆಸಿರ್ಪ ಶ್ರೀ ಮುಖ್ಯ ಪ್ರಾಣಗೆ ಶರಣಾಗತ ಪರಿಪಾಲಕ ಸ್ವಹರ ಮೃಗ ನಿವಾರಕ ಭವಹರಗೆ ಮಂಗಲಂ ಜಯ ಮಂಗಲಂ ಶುಭ ಮಂಗಲಂ ನಿತ್ಯ ಮಂಗಲೋ ಮಂಗಲೋ. ಈ ಪ್ರಸ್ತುತಿಗೆ ಅವಕಾಶವನ್ನು ಮಾಡಿಕೊಟ್ಟದಕ್ಕಾಗಿ ಶ್ರೀ ಬನ್ನಂಜೆ ಗೋವಿಂದಾಚಾರ್ಯ ಪ್ರತಿಷ್ಠಾನ ಬೆಂಗಳೂರು ಇವರಿಗೆ ನಾವು ಕೃತಜ್ಞರಾಗಿದ್ದೇವೆ. ನಾವು ಈ ಕಲಾವಿದರ ಪರಿಚಯವನ್ನು ನಾನು ಮಾಡ್ತೇನೆ. ಭಾಗವತರಾಗಿ ಇವತ್ತು ನಮ್ಮ ಜೊತೆ ಇರುವವರು ಕರ್ಬೆಟ್ಟು ವಿಶ್ವಾಸ್ ಭಾಗವತ. ಇವರು ಯಕ್ಷಗಾನ ಭಾಗವತಿಕೆಯಲ್ಲಿಯೂ ಮತ್ತು ಕರ್ನಾಟಕ ಶಾಸ್ತ್ರೀಯ ಸಂಗೀತದಲ್ಲಿಯೂ ಪ್ರವೀಣರಾಗಿದ್ದಾರೆ. ಹಾಗೆ ಮದ್ದಳೆ ವಾದನದಲ್ಲಿ ಸಹಕರಿಸಿದವರು ಸ್ಕಂದ ಕೊನ್ನಾರವರು, ಮಾಂಬಾಡಿ ಸುಬ್ರಹ್ಮಣ್ಯ ಭಟ್ರ ಶಿಷ್ಯ, ಮೃದಂಗವನ್ನು ಕೂಡ ಅಭ್ಯಾಸ ಮಾಡಿದ್ದಾರೆ. ವಯಲಿನ್ನಲ್ಲಿ ಸಹಕರಿಸಿದವರು ಪ್ರಣೀತ ಬಳ್ಳಕುರಾಯ ಅವರು ಮೈಸೂರಿನ ವಿದ್ವಾನ್ ನರಸಿಂಹಮೂರ್ತಿ ಅವರಲ್ಲಿ ವಯಲಿನ್ ಅಭ್ಯಾಸ ಮಾಡಿದ್ದಾರೆ. ಜೊತೆಗೆ ಇವತ್ತು ಇಬ್ಬರು ವ್ಯಾಖ್ಯಾನಕಾರರಾಗಿದ್ದವರು ನಮ್ಮ ಜೊತೆಯಲ್ಲಿ ಪ್ರಸಾದ ಚೇರ್ಕಾಡಿ ಅವರು, ಯಕ್ಷಗಾನದ ಸರ್ವ ಅಂಗಗಳನ್ನು ಬಲ್ಲವರು, ಭಾಗವತಿಕೆ ಮತ್ತು ಮುಮ್ಮೇಳದ ಎಲ್ಲ ವಿಧಗಳನ್ನು ಬಲ್ಲಂಥ ಯಕ್ಷಗಾನ ಗುರುಗಳಾಗಿಯೂ ಪ್ರಸಿದ್ಧರಾಗಿರುವಂಥ ಪ್ರಸಾದ ಚೇರ್ಕಾಡಿಯವರು. ನಮ್ಮ ಜೊತೆ ಇರುವ ಮತ್ತೊಬ್ಬ ವ್ಯಾಖ್ಯಾನಕಾರರು ಸುಮಂತ್ ಇವರು ಉಡುಪಿ ಯಕ್ಷಗಾನ ಕೇಂದ್ರದಲ್ಲಿ ಬನ್ನಂಜೆ ಸಂಜೀವ ಸ್ವರ್ಣರ ಜೊತೆ ಯಕ್ಷಗಾನವನ್ನು ಅಭ್ಯಾಸ ಮಾಡಿದವರು. ಆ ಬಳಿಕ ನೀನಾದಂನಲ್ಲಿ ಪದವಿಯನ್ನು ಪಡೆದವರು. ಮುಂದೆ ಬೇರೆ ಬೇರೆ ರಂಗ ಅಥವಾ ಕಿರುತೆರೆ ಈ ಥರದ ಚಟುವಟಿಕೆಗಳಲ್ಲಿ ಸಕ್ರಿಯರಾಗಿರುವವರು. ಎಲ್ಲರಿಗೂ ಈ ಅವಕಾಶಕ್ಕಾಗಿ ಮತ್ತೊಮ್ಮೆ ನೀವೆಲ್ಲ ನೋಡಿ ಇದನ್ನು ಸಂತೋಷಪಟ್ಟದ್ದಕ್ಕಾಗಿ ನಿಮಗೆಲ್ಲರಿಗೂ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ. ನಮಸ್ಕಾರ.